ವೀಕ್ಷಕರೇ, ಪ್ರೀತಿಯಲ್ಲಿ ಅನುಮಾನ ಪಡುವುದು ಸಾಮಾನ್ಯ. ಆದರೆ ಅದೇ ಅನುಮಾನ ಒಂದು ಮಾನಸಿಕ ಕಾಯಿಲೆ ಆಗಿಬಿಟ್ರೆ ಏನಾಗುತ್ತೆ? ಈ ಸಿನಿಮಾದ ಬಹುತೇಕ ಕತೆ ಇದೇ ವಿಷಯವನ್ನ ತೋರಿಸುತ್ತೆ. ಒಬ್ಬ ಟಾಕ್ಸಿಕ್ ಪಾರ್ಟ್ನರ್ ಹೇಗೆ ತನ್ನ ಸಂಗಾತಿಯ ಮಾನಸಿಕ ಆರೋಗ್ಯವನ್ನ ಸಂಪೂರ್ಣವಾಗಿ ಹಾಳು ಮಾಡಬಹುದು ಎಂಬುದನ್ನು ಈ ಸಿನಿಮಾ ಎಫೆಕ್ಟಿವ್ ಆಗಿ ತೋರಿಸಿದೆ. ಇದು ಅಗ್ಲಿ ಸ್ಟೋರಿ ಮೂವಿಯ ಕಥೆಯಾಗಿದೆ. ಈ ಕತೆ ಕಾರ್ತಿಕ್ ಎಂಬ ವ್ಯಕ್ತಿಯಿಂದ ಪ್ರಾರಂಭವಾಗುತ್ತೆ. ತನ್ನ ಪತ್ನಿ ನೇಹಾಳ ಭಾವನೆಗಳಿಗೆ ಅವನು ಯಾವತ್ತೂ ಕೂಡ ಬೆಲೆ ಕೊಟ್ಟಿರೋದಿಲ್ಲ. ಆ ಸಂದರ್ಭದಲ್ಲಿ ನೇಹ ದಿನದಿಂದ ದಿನಕ್ಕೆ ಉಸಿರುಗಟ್ಟುವಂಥ ಜೀವನವನ್ನು ಅನುಭವಿಸ್ತಾಳೆ. ಅವಳು ಅನೇಕ ಬಾರಿ ಕಾರ್ತಿಕ್ಗೆ ತನ್ನ ಮನಸ್ಸಿನ ಮಾತನ್ನು ಹೇಳಲು ಪ್ರಯತ್ನ ಮಾಡ್ತಾಳೆ. ಆದರೆ ಕಾರ್ತಿಕ್ ಮದುವೆಯಾದ ನಂತರ ತನ್ನ ಹೆಂಡತಿಯ ಮೇಲೆ ಸಂಪೂರ್ಣ ಹಕ್ಕು ನನ್ನದೇ ಎಂಬ ಭಾವನೆ ಅವನಿಗಿರುತ್ತೆ. ಕಾಲ ಕಳೆಯುತ್ತಾ ಹೋಗುತ್ತದೆ. ಕಾರ್ತಿಕ್ನ ವರ್ತನೆ ಮೊದಲಿಗಿಂತ ಕೂಡ ಹೆಚ್ಚು ಅಪಾಯಕಾರಿಯಾಗಿರುತ್ತೆ. ಒಂದು ದಿನ ಕೋಪದಲ್ಲಿ ಅವನು ತನ್ನ ಎಲ್ಲಾ ಮಿತಿಗಳನ್ನು ಮೀರ್ಬಿಡ್ತಾನೆ. ಅವನ ಹೆಂಡತಿ ನೇಹ ಮೇಲೆ ಹಲ್ಲೆ ಮಾಡಿದ ನಂತರ ಅವಳನ್ನ ಕೋಣೆಯೊಳಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನಡೆದ ಘಟನೆ ಎಲ್ಲರಿಗೂ ಕೂಡ ಭಯ ಉಂಟಾಗುವಂತೆ ಮಾಡುತ್ತೆ. ಆ ರಾತ್ರಿ ನಿಜವಾಗಿ ಏನ್ ನಡೀತು ಎಂಬ ಪ್ರಶ್ನೆಗೆ ಕಥೆಯಲ್ಲಿ ಮುಂದೆ ಹೋಗ್ತಾ ಉತ್ತರ ಗೊತ್ತಾಗುತ್ತೆ. ಇಲ್ಲಿ ನೇಹ ಒಬ್ಳು ಶಾಲಾ ಶಿಕ್ಷಕಿ. ಅವಳು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಸಾಮಾನ್ಯ ಜೀವನ ನಡೆಸ್ತಾ ಇರ್ತಾಳೆ. ಅವಳಿಗೆ ವೈಶಾಲಿ ಅಂತ ಒಬ್ಳು ಫ್ರೆಂಡ್ ಕೂಡ ಇರ್ತಾಳೆ. ತನ್ನ ಮನಸ್ಸಿನ ನೋವುಗಳನ್ನು ಅವಳು ಆಗಾಗ ವೈಶಾಲಿಯೊಂದಿಗೆ ಹೇಳ್ಕೊತಾ ಇರ್ತಾಳೆ. ಈಗ ಕತೆ ಕಾರ್ತಿಕ್ನ ಜೀವನದ ಒಂದು ಕಡೆ ತಿರುಗುತ್ತೆ. ಕಾರ್ತಿಕ್ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಕೆಲಸದ ಮೇಲೆ ಅವನಿಗೆ ಹೆಚ್ಚಿನ ಆಸಕ್ತಿ ಇರೋದಿಲ್ಲ. ಅವನು ಹೆಚ್ಚಿನ ಸಮಯ ಸಿಗರೇಟ್ ಸೇದೋದು ಮತ್ತೆ ಅವನಿಗೆ ಬೇಕಿಲ್ಲದ ವಿಷಯದ ಬಗ್ಗೆ ಟೈಮ್ ಪಾಸ್ ಮಾಡೋದು ಅವನ ಡೈಲಿ ರೊಟೀನ್ ಆಗಿರುತ್ತೆ. ಅವನ ಈ ಬೇಜವಾಬ್ದಾರಿತನದಿಂದ ಅವನ ಕೊಲೀಗ್ಸ್ಗೂ ಮತ್ತೆ ಮ್ಯಾನೇಜರ್ಗೂ ಕೂಡ ಬೇಸರ ಆಗಿರುತ್ತೆ. ಒಂದಿನ ಮ್ಯಾನೇಜರ್ ಅವನಿಗೆ ಕೆಲಸದಿಂದ ತೆಗೆದಾಕಬೇಕು ಅಂತ ನೋಟಿಸ್ ಕೊಡ್ತಾಳೆ. ಆದರೆ ಅದೇ ಸಮಯದಲ್ಲಿ ಕಾರ್ತಿಕ್ ಒಂದು ದೊಡ್ಡ ಆಟ ಆಡ್ತಾನೆ. ಅವನ ಬಳಿ ಮ್ಯಾನೇಜರ್ಗೆ ಸಂಬಂಧಿಸಿದ ಒಂದು ಖಾಸಗಿ ವಿಡಿಯೋ ಇರುತ್ತೆ. ಅದನ್ನ ಆಧಾರವಾಗಿ ಇಟ್ಕೊಂಡು ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಅದರಿಂದ ಮ್ಯಾನೇಜರ್ ಕೂಡ ಅವನ ಬಗ್ಗೆ ಯಾವುದೇ ಕ್ರಮ ತಗೊಳ್ಳಲ್ಲ. ಕೆಲಸ ಆದ್ಮೇಲೆ ಕಾರ್ತಿಕ್ ತನ್ನ ಫ್ರೆಂಡ್ಸ್ ಜೊತೆ ಬಾರ್ಗೆ ಹೋಗ್ತಾನೆ. ಎಲ್ಲರೂ ಕೂಡ ಸಿಗರೇಟ್ಸ್ ಎತ್ತ ನಗ್ತಾ ಮಾತನಾಡ್ತಿರ್ತಾರೆ. ಆಗ ಅವನ ಫ್ರೆಂಡ್ ಒಬ್ಬ ನೇಹಾಳ ಬಗ್ಗೆ ಸಣ್ಣದೊಂದು ತಮಾಷೆ ಮಾಡ್ತಾನೆ. ಅದು ತುಂಬ ಚಿಕ್ಕ ವಿಷಯ ಆಗಿದ್ರೂ ಕಾರ್ತಿಕ್ನ ಕೋಪ ಮಾತ್ರ ಭಾರಿ ದೊಡ್ಡದಾಗಿರುತ್ತೆ. ಅವನು ತನ್ನ ಮೇಲಿನ ನಿಯಂತ್ರಣನ ಕಳ್ಕೊತಾನೆ. ಕೈಯಲ್ಲಿದ್ದ ಮದ್ಯದ ಬಾಟಲನ್ನ ನೇರವಾಗಿ ಆ ಸ್ನೇಹಿತನ ತಲೆಗೆ ಹೊಡಿತಾನೆ. ನಂತರ ಅವನು ಮನಬಂದಂತೆ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ನನ್ನ ಹೆಂಡತಿಯ ಬಗ್ಗೆ ಇನ್ನೊಮ್ಮೆ ಒಂದು ಮಾತು ಕೂಡ ಆಡ್ಬೇಡ. ನಾನು ಅವಳನ್ನು ತುಂಬ ಗೌರವಿಸ್ತೀನಿ. ನಾನು ಒಬ್ಬ ಒಳ್ಳೆಯ ಗಂಡ ಅಂತ ಸಿಟ್ಟಿನಿಂದ ಹೇಳ್ತಾನೆ. ಅವನ ಮಾತುಗಳನ್ನು ಕೇಳಿದರೆ ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುವಂಥ ವ್ಯಕ್ತಿ ಅಂತ ಕಾಣ್ತದೆ. ಆದರೆ ನಿಜವಾಗಿಯೂ ಅದು ಪ್ರೀತಿನ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನು ಈ ಕತೆ ನಿಧಾನವಾಗಿ ಕೊಡ್ತಾ ಹೋಗುತ್ತೆ. ಸ್ವಲ್ಪ ಸಮಯದ ನಂತರ ಕಾರ್ತಿಕ್ ಮನೆಗೆ ಬರ್ತಾನೆ. ಮನೆಯಲ್ಲಿ ಕೆಲಸದವಳು ಕೂಡ ಇರ್ತಾಳೆ. ನೇಹ ಅವಳ ರೂಮಲ್ಲಿ ಒಂದು ಸ್ಟ್ಯಾಚ್ಯೂನ ಮಾಡ್ತಾ ಇರ್ತಾಳೆ. ಕಾರ್ತಿಕ್ ಅವಳನ್ನು ತುಂಬ ಸರಿ ಕರೀತಾನೆ. ಆದರೆ ನೇಹ ಮಾತ್ರ ಏನು ಆನ್ಸರ್ ಮಾಡಲ್ಲ. ಅವಳಿಗೆ ಕಾರ್ತಿಕ್ ಕರೀತಿರೋದು ಗೊತ್ತಿರುತ್ತೆ. ಆದರೂ ಕೂಡ ಬೇಕು ಅಂತ ಸುಮ್ಮನಿರ್ತಾಳೆ. ಕಾರ್ತಿಕ್ ತಲೆಗೆ ಸ್ವಲ್ಪ ಗಾಯ ಆಗಿರುತ್ತೆ. ಅವನು ನೇಹಾಳಿಗೆ ಹೇಳ್ತಾನೆ, ನನಗಾಗಿ ಸ್ವಲ್ಪ ಐಸ್ ತಂದು ಕೊಡು. ನೀನು ಬೇಗ ಐಸ್ ತಂದು ಕೊಟ್ರೆ ಇವತ್ತು ರಾತ್ರಿ ನಿನ್ನನ್ನು ಒಬ್ಬಳೇ ಮಲ್ಗೋಕೆ ಬಿಡ್ತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡ ನೇಹ ಗಾಬರಿಯಿಂದ ಐಸ್ನ ಹುಡ್ಕೋಕೆ ಶುರು ಮಾಡ್ತಾಳೆ. ಆದರೆ ಅವಳಿಗೆ ಗೊತ್ತಿರಲ್ಲ ಅದಾಗಲೇ ಕಾರ್ತಿಕ್ ಐಸ್ನ ಬಚ್ಚಿಟ್ಟಿರ್ತಾನೆ. ಅವಳು ಐಸ್ ಹುಡುಕುವಾಗಲೇ ಕಾರ್ತಿಕ್ ಅವಳನ್ನ ತಡಿತಾನೆ. ನಂತರ ನಿಧಾನವಾಗಿ ಅವಳ ಹತ್ರ ಬಂದು ಹೇಳ್ತಾನೆ, ನಿನ್ನ ಸಮಸ್ಯೆ ಏನು? ನಾನು ನಿನ್ನನ್ನು ಇಷ್ಟೊಂದು ಲವ್ ಮಾಡ್ತೀನಿ, ಆದರೂ ಕೂಡ ನೀನು ಯಾವಾಗಲೂ ನನ್ನಿಂದ ದೂರ ಓಡೋಕೆ ಯಾಕೆ ಟ್ರೈ ಮಾಡ್ತೀಯ ಅಂತ. ನೇಹ ಸೈಲೆಂಟಾಗಿ ನಿಂತಿರ್ತಾಳೆ. ಅಷ್ಟರಲ್ಲಿ ಕಾರ್ತಿಕ್ನ ಕಣ್ಣು ಅವಳ ಕೈ ಮೇಲೆ ಬೀಳುತ್ತೆ. ಅಲ್ಲಿ ಗೌತಮ್ ಎಂಬ ಹೆಸರು ನೇಹ ಟ್ಯಾಟೂ ಹಾಕ್ಸ್ಕೊಂಡಿರ್ತಾಳೆ. ಆ ಹೆಸರನ್ನು ನೋಡ್ತಿದ್ದಂಗೆ ಕಾರ್ತಿಕ್ ಹೊಟ್ಟೆ ಕಿಚ್ಚು ಪಡ್ಕೊತಾನೆ. ಕೋಪದಿಂದ ಅವನು ಸಿಗರೇಟ್ ತಗೊಂಡು ಆ ಹೆಸರನ್ನ ಅಳಿಸೋಕೆ ಟ್ರೈ ಮಾಡ್ತಾನೆ. ನೇಹ ನೋವಿನಿಂದ ಕಿರಿಸ್ತಾಳೆ. ಅದಾದ ನಂತರ ಅವನು ಅವಳನ್ನು ಬಲವಾಗಿ ತಳ್ಳಿಬಿಡ್ತಾನೆ. ನೇಹ ಹಾಸಿಗೆ ಮೇಲೆ ಬಿದ್ದುಬಿಡ್ತಾಳೆ. ನಂತರ ಕಾರ್ತಿಕ್ ಏನು ಹೇಳ್ದೆ ಅಲ್ಲಿಂದ ಹೋಗ್ಬಿಡ್ತಾನೆ. ನೇಹ ಒಬ್ಬಳೇ ನೋವು, ಭಯ ಮತ್ತು ಅಸಹಾಯಕತೆಯ ನಡುವೆ ಅವಳ ಮನಸ್ಸು ನಿಧಾನವಾಗಿ ತನ್ನ ಹಳೆಯ ನೆನಪುಗಳನ್ನು ನೆನೆಸ್ಕೋತಾಳೆ. ಅವಳು ಓದೋಕೆ ಹೋಗಬೇಕಾದ್ರೆ ಗೌತಮ್ ಅವಳ ಅತ್ಯಂತ ಆತ್ಮೀಯ ಸ್ನೇಹಿತನಾಗಿರ್ತಾನೆ. ಇಬ್ಬರು ಜೊತೆಲೇ ಓದೋಕೆ ಹೋಗ್ತಿರ್ತಾರೆ, ಒಟ್ಟಿಗೆ ಆಟ ಆಡ್ತಿರ್ತಾರೆ. ನೇಹ ತುಂಬ ಟೈಮ್ ಅವನ ಜೊತೆ ಕಳೀತಾ ಇರ್ತಾಳೆ. ಆ ಸಮಯದಲ್ಲಿ ನೇಹ ತನ್ನ ಅಜ್ಜಿ ಜೊತೆ ವಾಸ ಮಾಡ್ತಿರ್ತಾಳೆ. ಅವಳಿಗೆ ಅವಳ ಅಜ್ಜಿಯೇ ಇಡೀ ಪ್ರಪಂಚವಾಗಿರ್ತಾರೆ. ಆದರೆ ಒಂದು ದಿನ ವಿಧಿಯು ಅವಳಿಂದ ಆ ಅಜ್ಜಿಯನ್ನು ಕರ್ಕೊಬಿಡುತ್ತೆ. ನೇಹಾಳಿಗೆ ತಂದೆ ತಾಯಿ ಇರಲ್ಲ. ಅದ್ರ ಜೊತೆಗೆ ಈಗ ಅಜ್ಜಿ ಕೂಡ ಅವಳನ್ನು ಬಿಟ್ಟು ಹೋಗಿರ್ತಾರೆ. ಅಜ್ಜಿ ಸತ್ತ ಮೇಲೆ ನೇಹ ಸಂಪೂರ್ಣವಾಗಿ ಒಂಟಿಯಾಗ್ಬಿಡ್ತಾಳೆ. ಆ ಸಮಯದಲ್ಲಿ ಅವಳ ಮಾವ ಅವಳನ್ನು ತನ್ನ ಜೊತೆಗೆ ಸಿಟಿಗೆ ಕರ್ಕೊಂಡ್ಬರ್ತಾರೆ. ಊರನ್ನು ಬಿಟ್ಟು ಹೊರಡುವಾಗ ನೇಹ ಮತ್ತು ಗೌತಮ್ ಇಬ್ಬರು ಕೂಡ ಕಣ್ಣೀರಾಗ್ತಾರೆ. ಹೊರಡುವ ಮೊದಲು ಗೌತಮ್ ಅವಳ ಕೈ ಹಿಡಿದು, ಒಂದು ದಿನ ನಾನು ಖಂಡಿತ ನಿನ್ನನ್ನು ಹುಡುಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಸಿಟಿಗೆ ಬಂದ ನೇಹಾಳಿಗೆ ತನ್ನ ಸಂಬಂಧಿಯಾದ ಕಾರ್ತಿಕ್ನ ಪರಿಚಯ ಆಗುತ್ತೆ. ಮೊದಲ ನೋಟಕ್ಕೆ ಕಾರ್ತಿಕ್ ಸಾಮಾನ್ಯ ಹುಡುಗನಂತೆ ಕಾಣಿಸ್ತಾನೆ. ಆದರೆ ದಿನಗಳು ಕಳೆದಂತೆ ಅವನ ನಿಜವಾದ ಮಾನಸಿಕ ಸ್ಥಿತಿ ಒಂದೊಂದಾಗಿ ಹೊರಬರಕ್ಕೆ ಶುರುವಾಗುತ್ತೆ. ಕಾರ್ತಿಕ್ ಚಿಕ್ಕವನಾಗಿದ್ದಾಗಲೇ ಅವನ ತಾಯಿ ಸಾವನ್ನಪ್ಪಿರ್ತಾರೆ. ತಂದೆ ಯಾವಾಗಲೂ ಕೆಲಸದಲ್ಲೇ ಬ್ಯುಸಿಯಾಗಿರ್ತಾರೆ. ಆ ಒಂಟಿತನ ಅವನ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ. ಒಮ್ಮೆ ಅವನ ತಂದೆ ಅವನಿಗೆ ಆಟಿಕೆಗಳನ್ನು ಕೊಡಿಸೋಕೆ ಅಂಗಡಿಗೆ ಕರ್ಕೊಂಡು ಹೋದರೆ
ಉಳಿದ ಮಕ್ಕಳು ಕಾರು ಬಂದೂಕು ಅಥವಾ ರೋಬೋಟ್ನ ಕೇಳ್ತಾರೆ, ಆದರೆ ಇವನು ಒಂದು ಹೆಣ್ಣು ಗೊಂಬೆನ ಬೇಕು ಅಂತ ಆಟ ಹಿಡಿತಾನೆ. ಅದನ್ನು ಮನೆಗೆ ತಂದ ನಂತರ ಗಂಟೆಗಟ್ಟಲೆ ತನ್ನ ಕೋಣೆಯ ಬಾಗಿಲು ಹಾಕ್ಕೊಂಡು ಆ ಗೊಂಬೆ ಜೊತೆ ಮಾತಾಡೋದು, ಅದನ್ನು ನೋಡಿಕೊಂಡೇ ಟೈಮ್ ಪಾಸ್ ಮಾಡ್ತಿರ್ತಾನೆ. ಅವನ ಈ ವಿಚಿತ್ರ ವರ್ತನೆಯನ್ನು ಗಮನಿಸಿದ ತಂದೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಟೆಸ್ಟ್ ಮಾಡಿ ಹೇಳ್ತಾರೆ, ನಿಮ್ಮ ಮಗ ಗಂಭೀರ ಮಾನಸಿಕ ಖಿನ್ನತೆ ಮತ್ತು ಅಸಾಮಾನ್ಯ ವರ್ತನೆಯ ಸಮಸ್ಯೆಯಿಂದ ಬಳಲುತ್ತಿದ್ದಾನೆ ಅಂತ ಹೇಳ್ತಾರೆ. ಆದರೆ ಕಾರ್ತಿಕ್ನ ತಂದೆಗೆ ಆ ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಗಿರಲ್ಲ. ಸ್ವಲ್ಪ ದಿನಗಳ ನಂತರ ನೇಹ ಆ ಮನೆಗೆ ಬರ್ತಾಳೆ. ಅವಳು ಬಂದಾಗ ಕಾರ್ತಿಕ್ ಆ ಗೊಂಬೆಯೊಂದಿಗೆ ಆಟ ಆಡುವುದನ್ನೇ ನಿಲ್ಲಿಸಿಬಿಡ್ತಾನೆ. ಅದನ್ನು ನೋಡಿ ಅವರ ಅಪ್ಪನಿಗೆ ತುಂಬ ಖುಷಿ ಆಗುತ್ತೆ. ನನ್ನ ಮಗ ಈಗ ಸಂಪೂರ್ಣವಾಗಿ ಗುಣಮುಖನಾಗುತ್ತಿದ್ದಾನೆ ಅಂತ ಹೇಳಿ ಖುಷಿ ಪಡ್ತಾರೆ. ಆದರೆ ಅವರಿಗೆ ತಿಳಿಯದ ಒಂದು ಭಯಾನಕ ಸತ್ಯ ಇತ್ತು. ಏನು ಗೊತ್ತಾ, ಕಾರ್ತಿಕ್ ಆ ಗೊಂಬೆಯನ್ನು ಬಿಟ್ಟು ಈಗ ನೇಹಾಳ ಮೇಲೆ ಅಡಿಕ್ಟ್ ಆಗಿಬಿಟ್ಟಿರ್ತಾನೆ. ಅವನು ನೇಹಾಳನ್ನು ಒಬ್ಬ ಮನುಷ್ಯಳಾಗಿ ನೋಡಿರಲ್ಲ, ತನ್ನ ಸ್ವಂತ ಆಸ್ತಿಯಂತೆ ತನ್ನದೇ ಆದ ವಸ್ತುವಿನಂತೆ ನೋಡಲು ಆರಂಭಿಸಿರ್ತಾನೆ. ಕಾಲ ಕಳೀತಾ ಹೋಯಿತು. ನೇಹ, ಗೌತಮ್, ಕಾರ್ತಿಕ್ ಮೂವರು ಕೂಡ ದೊಡ್ಡವರಾಗ್ತಾರೆ. ಇನ್ನೊಂದೆಡೆ ಗೌತಮ್ ಕೂಡ ತನ್ನ ಎಜುಕೇಷನ್ನ ಮುಗಿಸಿ ಹಲವು ವರ್ಷಗಳ ನಂತರ ಒಂದು ದಿನ ಅವನು ನೇಹಾಳ ಕಾಲೇಜ್ಗೆ ಅವಳನ್ನು ಹುಡುಕೊಂಡು ಬರ್ತಾನೆ. ಇಷ್ಟು ವರ್ಷಗಳ ಬಳಿಕ ಗೌತಮನ್ನು ನೋಡಿದ ತಕ್ಷಣ ನೇಹಾಳಿಗೆ ತುಂಬ ಸಂತೋಷ ಆಗುತ್ತೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಲೇ ಕಣ್ಣೀರಿಡ್ತಾರೆ. ಬಾಲ್ಯ ಸ್ನೇಹ ನಿಧಾನವಾಗಿ ನಿಜವಾದ ಪ್ರೀತಿಯಾಗಿ ಬದಲಾಗುತ್ತೆ. ಇಬ್ಬರು ಹೆಚ್ಚೆಚ್ಚು ಸಂಬಂಧವನ್ನು ಒಟ್ಟಿಗೆ ಕಳೆಯಲು ಆರಂಭಿಸ್ತಾರೆ. ತಮ್ಮ ಭವಿಷ್ಯದ ಬಗ್ಗೆ ಕನಸು ಕಾಣ್ತಾರೆ. ನಮ್ಮ ಪ್ರೀತಿಯ ನೆನಪಿಗಾಗಿ ನೇಹ ತನ್ನ ಮಣಕಟ್ಟಿನ ಮೇಲೆ ಅಂದರೆ ಕೈ ಮೇಲೆ ಗೌತಮ್ ಅಂತ ಟ್ಯಾಟೂ ಹಾಕಿಸ್ಕೋತಾಳೆ. ಆದರೆ ಅವರಿಬ್ಬರಿಗೂ ಗೊತ್ತಿರಲ್ಲ ಯಾರೋ ಒಬ್ಬ ವ್ಯಕ್ತಿ ಪ್ರತಿಯೊಂದು ಕ್ಷಣವೂ ಅವರ ಮೇಲೆ ಕಣ್ಣಿಟ್ಟಿದ್ದಾನೆ ಅಂತ. ಒಂದು ರಾತ್ರಿ ನೇಹ ಮನೆಯಲ್ಲಿ ಒಬ್ಬಳೇ ಇರುವಾಗ ಅವಳ ಮೊಬೈಲ್ಗೆ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋನ ನೋಡಿದ ತಕ್ಷಣ ಅವಳಿಗೆ ತುಂಬ ಶಾಕ್ ಆಗುತ್ತೆ. ಅದರಲ್ಲಿ ಅವಳು ಮತ್ತು ಗೌತಮ್ ಒಬ್ಬರನ್ನೊಬ್ಬರು ಅಪ್ಪಿಕೊಂಡಿರುವ ದೃಶ್ಯ ಇರುತ್ತೆ. ಈ ವಿಡಿಯೋವನ್ನು ಬೇರೆ ಯಾರೂ ಅಲ್ಲ, ಕಾರ್ತಿಕ್ ಕದ್ದು ಮುಚ್ಚಿ ರೆಕಾರ್ಡ್ ಮಾಡಿರ್ತಾನೆ. ಅಷ್ಟರಲ್ಲಿ ಕತ್ತಲೆಯಿಂದ ಕಾರ್ತಿಕ್ ಹೊರಗಡೆ ಬರ್ತಾನೆ. ಅವನ ಕಣ್ಣುಗಳಲ್ಲಿ ಉರಿಯುತ್ತಿದ್ದ ಕೋಪವನ್ನು ನೋಡಿ ನೇಹಾಳಿಗೆ ತುಂಬ ಭಯ ಆಗುತ್ತೆ. ಕಾರ್ತಿಕ್ ಹೇಳ್ತಾನೆ, ಗೌತಮ್ನ ನಾನು ಎಷ್ಟು ಹೊಡೆದಿದ್ದೇನೆ ಗೊತ್ತಾ, ಈಗ ಅವನು ಆಸ್ಪತ್ರೆಯಲ್ಲಿದ್ದಾನೆ, ಜೀವ ಸಾವಿನ ನಡುವೆ ಹೋರಾಡ್ತಿದೆ. ನಂತರ ಅವನು ನೇಹಾಳಿಗೆ ಮತ್ತೊಂದು ಬೆದರಿಕೆ ಆಗ್ತಾನೆ. ಇನ್ನೊಂದು ಸಾರಿ ನೀನು ಗೌತಮ್ ಜೊತೆ ಭೇಟಿ ಮಾಡಲು ಪ್ರಯತ್ನ ಮಾಡಿದ್ರೆ ಮುಂದಿನ ಬಾರಿ ಅವನು ಜೀವಂತವಾಗೇ ಇರಲ್ಲ ಅಂತ ಬೆದರಿಕೆ ಆಗ್ತಾನೆ. ಇದನ್ನು ಕೇಳಿದ ನಂತರ ಕಾರ್ತಿಕ್ ಇಡೀ ರಾತ್ರಿ ನೇಹ ಎಲ್ಲಿ ಗೌತಮ್ನ ನೋಡಕ್ಕೆ ಹೋಗ್ತಾಳೆ ಅಂತ ಕೈಯಲ್ಲಿ ಚಾಕು ಹಿಡಿದು ನೇಹಾಳ ರೂಮ್ ಮುಂದೆನೇ ಕೂತಿರ್ತಾನೆ. ಪ್ರತಿ ಗಂಟೆಗೂ ಅವಳ ಹೆಸರನ್ನು ಕೂಗ್ತಾ ಇರ್ತಾನೆ. ಅವಳು ಓಡಿ ಹೋಗದಂತೆ ತಪ್ಪಿಸಿಕೊಳ್ಳದಂತೆ ಅವಳನ್ನ ಕಾವಲು ಕಾಯ್ತಾ ಇರ್ತಾನೆ. ಈ ರಾತ್ರಿ ಮೊದಲ ಬಾರಿಗೆ ನೇಹಾಳಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ನಾನು ಮನೆಯೊಳಗೆ ಬದುಕ್ತಿಲ್ಲ, ಭಯ ಮತ್ತು ಕತ್ತಲೆಯಿಂದ ನಿರ್ಮಾಣವಾದ ಒಂದು ಸೆರೆಮನೆಯಲ್ಲಿ ಬದುಕ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಮುಂದಿನ ದಿನ ನೇಹ ಅಳುತ್ತಾ ತನ್ನ ಮಾವನ ಬಳಿಗೆ ಹೋಗಿ ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ಕಾರ್ತಿಕ್ ತನ್ನ ಮೇಲೆ ಹೇಗೆ ಹಿಂಸೆ ಮಾಡ್ತಿದ್ದಾನೆ, ಹೇಗೆ ಬೆದರಿಸ್ತಿದ್ದಾನೆ, ಗೌತಮನ್ನು ಹೇಗೆ ಹೊಡೆದಿದ್ದಾನೆ ಎಂಬ ಪ್ರತಿಯೊಂದು ವಿಷಯವನ್ನು ಕೂಡ ಮಾವನಿಗೆ ಹೇಳ್ತಾಳೆ. ಅವಳಿಗೆ ಒಂದು ಭರವಸೆ ಇತ್ತು, ಮಾವ ತನ್ನ ಮಾತನ್ನು ಅರ್ಥ ಮಾಡಿಕೊಳ್ತಿದ್ದಾರೆ, ತನ್ನನ್ನು ಈ ನರಕದಿಂದ ಹೊರಗೆ ತಂದು ಕಾರ್ತಿಕ್ ವಿರುದ್ಧ ನಿಲ್ತಾರೆ ಅಂತ. ಆದರೆ ಆಗಿದ್ದು ಮಾತ್ರ ಸಂಪೂರ್ಣ ವಿರುದ್ಧವಾಗಿರುತ್ತೆ. ಮಾವ ಕಾರ್ತಿಕ್ನ ತಪ್ಪನ್ನು ಪ್ರಶ್ನಿಸುವ ಬದಲು ಅವನ ಪರ ನಿಲ್ತಾರೆ. ಅವರು ನೇಹಾಳಿಗೆ ಹೇಳ್ತಾರೆ, ನಿನ್ನ ಅಜ್ಜಿಗೆ ನಾನು ಒಂದು ಮಾತು ಕೊಟ್ಟಿದ್ದೀನಿ, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಅದೇ ರೀತಿ ಕಾರ್ತಿಕ್ಗೂ ಒಂದು ಮಾತು ಕೊಟ್ಟಿದ್ದೀನಿ, ಒಂದು ದಿನ ನಿನ್ನ ಮದುವೆಯನ್ನು ಅವನ ಜೊತೆನೇ ಮಾಡಿಸ್ತೀನಿ ಅಂತ. ಇದನ್ನು ಕೇಳಿದ ನೇಹಳಿಗೆ ಹೃದಯನೇ ಒಡೆದೋದಂಗೆ ಆಗೋಗುತ್ತೆ. ಆದರೂ ಮಾತು ಅಲ್ಲಿಗೆ ನಿಲ್ಲಿಸಲ್ಲ. ಮಾವು ಮತ್ತೊಂದು ಮಾತು ಹೇಳ್ತಾರೆ, ನೀನು ಕಾರ್ತಿಕ್ ನನ್ನ ಮದುವೆ ಆಗೋದಿಲ್ಲ ಅಂದರೆ ಅವನು ಸೂಸೈಡ್ ಮಾಡ್ಕೋಬೋದು. ಈ ಮಾತನ್ನು ಕೇಳಿದ ಕ್ಷಣ ನೇಹಳಿಗೆ ಈ ಜಗತ್ತಿನಲ್ಲಿ ತನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಅಂತ ಭಾವನೆ ಬರುತ್ತೆ. ಎಲ್ಲ ದಿಕ್ಕಿನಿಂದಲೂ ಕೂಡ ನಿರಾಶೆ ಆಗ್ತಾಳೆ. ಅವಳು ತನ್ನ ಕೈಯ ನರವನ್ನು ಕತ್ತರಿಸ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ. ತಕ್ಷಣವೇ ಅವಳನ್ನು ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ. ಆದರೆ ಆಸ್ಪತ್ರೆಯಲ್ಲೂ ಕೂಡ ಕಾರ್ತಿಕ್ನ ಹುಚ್ಚುತನ ವ್ಯಾಮೋಹ ಕಡಿಮೆ ಆಗುವುದಿಲ್ಲ. ಅವನು ಆಸ್ಪತ್ರೆಯೊಳಗೆ ನುಗ್ಗಿ ಡಾಕ್ಟರ್ಸ್ ಮತ್ತು ನರ್ಸ್ಗಳ ಮೇಲೆ ಜೋರಾಗಿ ಕೂಗಾಡ್ತಾನೆ. ನೇಹಾಳಿಗೆ ಏನಾದರೂ ಆದರೆ ನಿಮ್ಮಲ್ಲಿ ಯಾರನ್ನೂ ಕೂಡ ಜೀವಂತ ಬಿಡುವುದಿಲ್ಲ ಅಂತ ಬೆದರಿಕೆ ಆಗ್ತಾನೆ. ಆಸ್ಪತ್ರೆಯಿಂದ ರಿಲೀಸ್ ಆದಮೇಲೆ ನೇಹ ಕೊನೆಯ ಭರವಸೆಯೊಂದಿಗೆ ಗೌತಮ್ನ ಮನೆಗೆ ಹೋಗ್ತಾಳೆ. ಬಹುಶಃ ಈಗ ಗೌತಮ್ ಮಾತ್ರ ನನ್ನನ್ನು ಈ ನರಕದಿಂದ ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ಅವಳಲ್ಲಿರುತ್ತೆ. ಆದರೆ ವಿಧಿ ಮತ್ತೊಮ್ಮೆ ಅವಳಿಗೆ ದ್ರೋಹ ಮಾಡಿರುತ್ತೆ. ಗೌತಮ್ ಮನೆಗೆ ತಲುಪಿದಾಗ ಅವಳು ತಿಳ್ಕೊಳ್ತಾಳೆ, ಗೌತಮ್ ತನ್ನ ಕುಟುಂಬದೊಂದಿಗೆ ಅಕಸ್ಮಾತಾಗಿ ಮುಂಬೈಗೆ ಹೋಗಿದ್ದಾನೆ ಅಂತ. ಈ ಸುದ್ದಿ ಕೇಳ್ತಿದ್ದಂಗೆ ಅವಳ ಕೊನೆಯ ಆಸೆ ಕೂಡ ಮುರಿದು ಬೀಳುತ್ತೆ. ಅವಳು ರಸ್ತೆ ಮಧ್ಯೆ ನಿಂತು ಕಣ್ಣೀರಾಗ್ತಾಳೆ. ಅಷ್ಟರಲ್ಲಿ ಕಾರ್ತಿಕ್ ಅಲ್ಲಿ ಬರ್ತಾನೆ. ಮನೆಗೆ ಬಂದ ತಕ್ಷಣ ಅವನು ತನ್ನ ಸ್ವಂತ ತಂದೆಯ ಮೇಲೆ ಕೈ ಮಾಡ್ತಾನೆ. ಇಡೀ ಮನೆಯಲ್ಲಿ ದೊಡ್ಡ ಗಲಾಟೆ ಶುರುವಾಗುತ್ತೆ. ಆ ಕ್ಷಣ ನೇಹಾಳಿಗೆ ತುಂಬ ಭಯ ಆಗುತ್ತೆ. ಅವಳಿಗೊಂದು ವಿಷಯ ಅರ್ಥ ಆಗುತ್ತೆ, ನಾನು ಕಾರ್ತಿಕ್ನ ಮಾತು ಕೇಳಿಲ್ಲ ಅಂದರೆ ಅವನು ಮನೆಯಲ್ಲಿರೋರ್ನೆಲ್ಲನೂ ಕೂಡ ಘಾಸಿ ಮಾಡ್ತಾನೆ ಅಂತ. ಕೊನೆಗೆ ತನ್ನ ಮಾವನ ಜೀವ ಉಳಿಸಲು ಮತ್ತು ಗೌತಮ್ ಕಾರ್ತಿಕ್ನ ಕೈಗೆ ಸಿಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನೇಹ ಮನಸ್ಸಿಲ್ಲ ಅಂದ್ರೂ ಕೂಡ ಈ ಮದುವೆಗೆ ಒಪ್ಕೊಳ್ತಾಳೆ. ಹೀಗೆ ಅವನ ಮದುವೆ ನಡೆಯುತ್ತದೆ. ಈ ಮದುವೆಯಲ್ಲಿ ಪ್ರೀತಿ ಇರಲ್ಲ, ಸಂತೋಷ ಇರಲ್ಲ, ಇದ್ದದ್ದು ಕೇವಲ ಭಯ ಮಾತ್ರ. ಈಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಮದುವೆಯಾದ ನಂತರ ನೇಹಾಳ ಜೀವನ ಒಂದು ಮನೆಯಲ್ಲ, ನರಕನೇ ಸೃಷ್ಟಿ ಮಾಡಿರುತ್ತೆ. ಪ್ರತಿದಿನವೂ ಅವಳಿಗೆ ಹೊಸ ನೋವು, ಹೊಸ ಯಾತನೆ ಕಾದಿರುತ್ತಿತ್ತು. ಒಂದು ಬೆಳಗ್ಗೆ ಮನೆಯ ಕೆಲಸದವಳು ರಾಣಿ ಟಿಫನ್ ತಯಾರಿಸಲು ಸ್ವಲ್ಪ ತಡ ಮಾಡ್ತಾಳೆ ಅಷ್ಟೇ.
ಆ ಕಾರಣಕ್ಕೆ ಕಾರ್ತಿಕ್ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳೋಕ್ಕಾಗ್ದೇ ಅವಳ ಮೇಲೆ ಕೈ ಮಾಡ್ತಾನೆ. ನಂತರ ಅವನೇ ಅಡುಗೆ ಮನೆಗೆ ಹೋಗಿ ದೋಸೆ ಮಾಡಿಕೊಡ್ತಾನೆ. ನೇಹಾಳಿಗೆ ದೋಸೆ ಅಂದರೆ ಇಷ್ಟ ಇರಲ್ಲ. ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಉದ್ದೇಶಪೂರ್ವಕವಾಗಿ ಅದನ್ನೇ ಅವಳಿಗೆ ತಿನ್ನಲು ಕೊಡ್ತಾನೆ. ನಂತರ ಅವನು ಬೆದರಿಕೆ ಧ್ವನಿಯಲ್ಲಿ ಹೇಳ್ತಾನೆ, ಈ ದೋಸೆನ ನೀನು ತಿನ್ನಿಲ್ಲ ಅಂದರೆ ಇನ್ಮೇಲೆ ನೀನು ಸ್ಕೂಲ್ಗೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ನೇಹಾಳಿಗೆ ಆ ಸ್ಕೂಲ್ ಮಾತ್ರ ಅವಳಿಗೆ ಹೊರ ಜಗತ್ತಿನೊಂದಿಗೆ ಇರುವ ಏಕೈಕ ಸಂಪರ್ಕವಾಗಿರುತ್ತೆ. ಆದ್ದರಿಂದ ಕಣ್ಣೀರನ್ನು ನುಂಗ್ತಾ ಮನಸ್ಸಿಲ್ಲ ಅಂದರೂ ಕೂಡ ಅವಳು ಆ ದೋಸೆನ ತಿಂತಾಳೆ. ಆದರೆ ಅದು ಅಷ್ಟು ಮಾತ್ರ ಇರಲ್ಲ, ಅದು ಕೇವಲ ಆರಂಭ ಮಾತ್ರ ಆಗಿರುತ್ತೆ. ಸ್ವಲ್ಪ ಹೊತ್ತಿನ ನಂತರ ನೇಹಾ ಶಾಲೆಗೆ ಹೋಗಲು ಮನೆಯಿಂದ ಹೊರಡ್ತಾಳೆ. ಅಷ್ಟರಲ್ಲಿ ಕಾರ್ತಿಕ್ ತನ್ನ ಕಾರನ್ನು ಅವಳು ಮುಂದೆ ತಂದು ನಿಲ್ಲಿಸ್ತಾನೆ. ಬಾ, ನಾನು ಇವತ್ತು ನಿನ್ನ ಸ್ಕೂಲ್ಗೆ ಬಿಡ್ತೀನಿ ಅಂತ. ಬೇರೆ ದಾರಿ ಇಲ್ಲದೆ ನೇಹಾ ಕಾರ್ನಲ್ಲಿ ಕೂತ್ಕೋತಾಳೆ. ಇನ್ನೇನು ಸ್ಕೂಲ್ ಹತ್ರ ರೀಚ್ ಆಗಿ ಇಳಿಬೇಕು ಅನ್ನೋ ಅಷ್ಟರಲ್ಲಿ ಕಾರ್ತಿಕ್ ಅವಳನ್ನು ಹಿಡಿಯೋಕ್ಕೆ ಬಿಡಲ್ಲ. ಅದೇ ಕಾರಿನೊಳಗೆ ಅವಳ ಹತ್ರ ಕೆಟ್ಟದಾಗಿ ನಡ್ಕೋತಾನೆ. ಅವಳ ಹತ್ರ ವಿರೋಧ ಮಾಡೋಕ್ಕೆ ಶಕ್ತಿನೂ ಕೂಡ ಇರಲ್ಲ, ಸಹಾಯ ಕೇಳುವಷ್ಟು ಅವಕಾಶನೂ ಕೂಡ ಇರಲ್ಲ. ಹೇಗೋ ಅವನಿಂದ ತಪ್ಪಿಸ್ಕೊಂಡು ಕಾರಿನಿಂದ ಹೊರಗೆ ಬಂದು ನೇರವಾಗಿ ಸ್ಕೂಲ್ ಒಳಗೆ ಹೋಗದೆ ವಾಶ್ರೂಮ್ಗೆ ಹೋಗ್ತಾಳೆ. ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ. ಅವಳ ಸ್ಥಿತಿಯನ್ನು ನೋಡಿದ ಸ್ವಾತಿ ಬೆಚ್ಚಿ ಬೀಳ್ತಾಳೆ. ಅವಳನ್ನು ಒತ್ತಾಯ ಮಾಡಿ ಕೇಳಿದಾಗ ಜೀವನದಲ್ಲಿ ಮೊದಲ ಬಾರಿಗೆ ನೇಹಾ ಅವಳ ಫೀಲಿಂಗ್ನ ಸ್ವಾತಿಯ ಮುಂದೆ ಹೇಳ್ಕೊತಾಳೆ. ಕಾರ್ತಿಕ್ ತನ್ನೊಂದಿಗೆ ಹೇಗೆ ವರ್ತನೆ ಮಾಡ್ತಿದ್ದಾನೆ, ಹೇಗೆ ಪ್ರತಿದಿನ ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆ ಆಗ್ತಿದೆ, ತಾನು ಯಾವ ರೀತಿಯಲ್ಲಿ ಸೆರೆಮನೆಯಲ್ಲಿ ಬದುಕ್ತಾ ಇದ್ದೀನಿ ಅಂತ ಎಲ್ಲವನ್ನೂ ಕೂಡ ಒಂದೊಂದಾಗೆ ಹೇಳ್ತಾಳೆ. ಇದನ್ನೆಲ್ಲ ಕೇಳಿದ ಸ್ವಾತಿಯ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಅದೇ ಕ್ಷಣ ಅವಳು ಒಂದು ನಿರ್ಧಾರ ಮಾಡ್ತಾಳೆ. ಇನ್ನು ಮುಂದೆ ನೇಹಾಳನ್ನು ಈ ನರಕದಲ್ಲಿ ಒಬ್ಬಳನ್ನೇ ಬಿಡಬಾರ್ದು ಅಂತ. ಬಹಳ ವರ್ಷಗಳ ನಂತರ ಮೊದಲ ಬಾರಿಗೆ ಯಾರೋ ಒಬ್ಬರು ನೇಹಾಳ ನೋವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಸಂಜೆ ಆಗ್ತಿದ್ದಂಗೆ ಮತ್ತೆ ಅವಳು ಅದೇ ಮನೆಗೆ ಹಿಂದಿರುಗಬೇಕಾಗುತ್ತೆ. ಅದೇ ಸೆರೆಮನೆ, ಅದೇ ನರಕಕ್ಕೆ. ಸ್ವಲ್ಪ ಸಮಯದ ನಂತರ ಕಾರ್ತಿಕ್ ಮನೆಗೆ ಬರ್ತಾನೆ. ಅವನ ಕೈಯಲ್ಲಿ ನೇಹಾಳಿಗೆ ತುಂಬ ಇಷ್ಟವಾದ ಲಡ್ಡುಗಳ ಡಬ್ಬಿ ಇರುತ್ತೆ. ಸ್ವೀಟ್ನ ತಂದುಕೊಟ್ರೆ ತನ್ನ ಎಲ್ಲ ಪಾಪಗಳನ್ನು ಮರೆಸ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಆದರೆ ಈ ಬಾರಿ ನೇಹಾ ನೇರವಾಗಿ ಲಡ್ಡು ಬೇಡ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಕಾರ್ತಿಕ್ಕಿಗೆ ಆಶ್ಚರ್ಯವಾಗುತ್ತೆ. ಅವನು ಕೋಪದಿಂದ, ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಗೊತ್ತಾ, ನಿನಗಾಗಿ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ನೇಹಾ ಅವನ ಕಣ್ಣನ್ನೇ ನೋಡ್ತಾ, ಸಿಗರೇಟ್ನಿಂದ ಸುಡುವುದು ಪ್ರೀತಿಯಲ್ಲ, ಒಬ್ಬರ ಇಚ್ಛೆಗೆ ವಿರುದ್ಧವಾಗಿ ಅವರನ್ನು ಮುಟ್ಟುವುದು ಪ್ರೀತಿಯಲ್ಲ, ನೀನು ಸತ್ತರೂ ನನ್ನ ಕಣ್ಣಿಂದ ನಿನಗಾಗಿ ಒಂದು ಹನಿ ನೀರು ಕೂಡ ಬರೋದಿಲ್ಲ ಅಂತ ಹೇಳಿ ನಾನು ಲವ್ ಮಾಡ್ತಿರೋದು ಗೌತಮ್ನನ್ನೇ, ಈಗಲೂ ಅವನನ್ನೇ ಪ್ರೀತಿಸ್ತಾ ಇದ್ದೀನಿ, ಮುಂದೆನೂ ಕೂಡ ಅವನನ್ನೇ ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ. ಗೌತಮ್ ಅನ್ನೋ ಹೆಸರು ಕೇಳಿದ ತಕ್ಷಣ ಅವನು ತುಂಬ ಕೋಪ ಮಾಡ್ಕೋತಾನೆ. ಅವನ ಕೋಪ ಜ್ವಾಲಾಮುಖಿಯಂತೆ ಸಿಡಿಯುತ್ತದೆ. ಅವನ ರೂಮ್ನಲ್ಲಿದ್ದ ಬಾಟಲ್ಗಳನ್ನು ಒಂದರ ಹಿಂದೆ ಒಂದನ್ನು ಎತ್ಕೊಂಡು ಅವನ ತಲೆ ಮೇಲೆ ಒಡೆಯಲು ಆರಂಭಿಸ್ತಾನೆ. ರಕ್ತ ಹರಿಯುತ್ತಿದ್ದರೂ ಅವನಿಗೆ ಅದರ ಅರಿವೇ ಇರಲ್ಲ. ಈ ಭಯಾನಕ ದೃಶ್ಯನ ನೋಡಿ ನೇಹಾ ಭಯದಿಂದ ನಡುತ್ತಾಳೆ. ಕೆಲವೇ ಕ್ಷಣದಲ್ಲಿ ಅವಳು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬೀಳ್ತಾಳೆ. ನೇಹಾ ಪ್ರಜ್ಞೆ ತಪ್ಪಿದ ತಕ್ಷಣ ಕಾರ್ತಿಕ್ನ ವರ್ತನೆ ಕ್ಷಣಾರ್ಧದಲ್ಲೇ ಬದಲಾಗುತ್ತೆ. ಅವನು ತಕ್ಷಣ ಡಾಕ್ಟರ್ನ ಮನೆಗೆ ಕರೆಸ್ತಾನೆ. ಡಾಕ್ಟರ್ ನೇಹಾಳನ್ನು ಟೆಸ್ಟ್ ಮಾಡಿ ಅತಿಯಾದ ಭಯ ಮತ್ತು ಮಾನಸಿಕ ಒತ್ತಡದಿಂದ ಅವಳು ಪ್ರಜ್ಞೆ ತಪ್ಪಿದ್ದಾಳೆ ಅಂತ ಹೇಳ್ತಾರೆ ಮತ್ತು ಕೆಲವು ಔಷಧಿಗಳನ್ನು ನೀಡಿ ವಿಶ್ರಾಂತಿ ತೆಗೆದುಕೊಳ್ಳೋಕ್ಕೆ ಸಲಹೆ ನೀಡಿ ಅಲ್ಲಿಂದ ಹೊರಟೋಗ್ತಾರೆ. ಸ್ವಲ್ಪ ಸಮಯ ಆದಮೇಲೆ ನೇಹಾಳಿಗೆ ಪ್ರಜ್ಞೆ ಬರುತ್ತೆ. ಕಣ್ಣು ತೆರೆದ ತಕ್ಷಣ ಮನೆಯ ಹೊರಭಾಗದಲ್ಲಿ ಕಾಣುವ ದೃಶ್ಯ ನೋಡಿ ಅವಳು ಬೆಚ್ಚಿ ಬೀಳ್ತಾಳೆ. ಕಾರ್ತಿಕ್ ದೊಡ್ಡ ದೊಡ್ಡ ಸೌದೆಗಳನ್ನು ರಾಶಿ ಹಾಕಿರ್ತಾನೆ. ಅವುಗಳ ಮೇಲೆ ಪೆಟ್ರೋಲ್ ಸುರಿದು ಅದರ ಮಧ್ಯೆ ನಿಂತ್ಕೊಂಡು ಕೈಯಲ್ಲಿ ಬೆಂಕಿ ಕಡ್ಡಿ ಇಟ್ಕೊಂಡು ಅವಳ ಕಡೆ ನೋಡಿ ಹೇಳ್ತಾನೆ, ಇವತ್ತು ನೀನು ನನಗೆ ಐ ಲವ್ ಯು ಅಂತ ಹೇಳಿಲ್ಲ ಅಂದರೆ ಇದೇ ಕ್ಷಣದಲ್ಲಿ ನಾನು ನನ್ನನ್ನೇ ಬೆಂಕಿ ಹಚ್ಕೊಂಡು ಸತ್ತೋಗ್ತೀನಿ ಅಂತ. ಅವಳಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಒಂದು ಕಡೆ ಭಯ, ಇನ್ನೊಂದು ಕಡೆ ಅವನ ಹುಚ್ಚುತನ. ಕೊನೆಗೆ ಭಯದಿಂದ ನಡುಕ್ತಾ ಮನಸ್ಸಿಲ್ಲದೆ ಅವಳು ಹೇಳ್ತಾಳೆ ಐ ಲವ್ ಯು ಅಂತ. ಈ ಮಾತನ್ನು ಕೇಳುತ್ತಿದ್ದಂತೆ ಕಾರ್ತಿಕ್ನ ಮುಖದಲ್ಲಿ ವಿಚಿತ್ರವಾದ ನಗು ಮೂಡಿಬರುತ್ತೆ. ಅವನಿಗೆ ಜಗತ್ತನ್ನೇ ಗೆದ್ದಂತೆ ಸಂತೋಷ ಆಗುತ್ತೆ. ಆದರೆ ನೇಹಾಳಿಗೆ ಚೆನ್ನಾಗಿ ಗೊತ್ತಿತ್ತು, ಆ 3 ಪದಗಳು ಅವಳ ಹೃದಯದಿಂದ ಬಂದಿದ್ದಲ್ಲ, ಭಯ ಮತ್ತು ಬಲವಂತದಿಂದ ಬಂದವು. ಮರುದಿನ ಬೆಳಗ್ಗೆ ಕಾರ್ತಿಕ್ ಎದ್ದು ನೋಡಿದಾಗ ಮನೆಯಲ್ಲಿ ವಿಚಿತ್ರವಾದ ಮೌನ ಅಡಗಿರುತ್ತೆ. ಅವನು ಜೋರಾಗಿ ನೇಹಾ ನೇಹಾ ಅಂತ ಜೋರಾಗಿ ಕರೀತಾನೆ. ಆದರೆ ಎಲ್ಲಿಂದಲೂ ಕೂಡ ಅವಳ ಉತ್ತರ ಬರೋದಿಲ್ಲ. ಅವನು ಇಡೀ ಮನೆಯನ್ನು ಹುಡುಕ್ತಾನೆ, ಆದರೂ ಕೂಡ ನೇಹಾ ಎಲ್ಲೂ ಕಾಣಿಸಲ್ಲ. ಅಷ್ಟರಲ್ಲಿ ಮನೆ ಕೆಲಸದವಳು ರಾಣಿ ಬಂದು ಹೇಳ್ತಾಳೆ, ಸಾಹೇಬ್ರೆ, ನಾನು ಬೆಳಗಿಂದ ಬಂದಾಗಲೂ ಮೇಡಮ್ ಮನೇಲಿಲ್ಲ ಅಂತ. ಈ ಮಾತು ಕೇಳಿದ ಕಾರ್ತಿಕ್ನ ಮುಖ ಬದಲಾಗುತ್ತೆ. ಅವನು ತಕ್ಷಣ ನೇಹಾಳಿಗೆ ಕಾಲ್ ಮಾಡ್ತಾನೆ. ಆದರೆ ಅವಳು ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಮೊದಲ ಬಾರಿಗೆ ಯಾವಾಗಲೂ ತನ್ನ ಹಿಡಿತದಲ್ಲಿದ್ದಾಳೆ ಅಂತ ಭಾವಿಸಿದ್ದ ನೇಹಾ ತನ್ನ ಕೈಯಿಂದ ಜಾರಿ ಹೋಗಿದ್ದಾಳೆ ಎಂಬ ಅರಿವು ಅವನಿಗಾಗ್ತದೆ. ಇಲ್ಲಿಂದಲೇ ಕಾರ್ತಿಕ್ನ ಹುಚ್ಚುತನ ಅತ್ಯಂತ ಅಪಾಯಕಾರಿ ಅಧ್ಯಾಯಕ್ಕೆ ಕರ್ಕೊಂಬಂದ್ಬಿಡುತ್ತೆ. ನೇಹಾ ಕಾಣೆಯಾದ ತಕ್ಷಣ ಕಾರ್ತಿಕ್ ಹುಚ್ಚನಂತೆ ಅವಳನ್ನು ಹುಡುಕೋಕೆ ಹೊರಡ್ತಾನೆ. ಮೊದಲು ಅವನು ನೇಹಾ ಕೆಲಸ ಮಾಡ್ತಿದ್ದ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿ ಸ್ವಾತಿಯನ್ನು ನೋಡಿ ಕೇಳ್ತಾನೆ, ನೇಹಾ ಎಲ್ಲಿದ್ದಾಳೆ ಅಂತ. ಸ್ವಾತಿ ಶಾಂತವಾಗಿ ಅವನ ಕಣ್ಣಲ್ಲೇ ನೋಡಿ ಹೇಳ್ತಾಳೆ, ನೀನು ನಿಜವಾಗಿಯೂ ಅವಳ ಗಂಡ ಆಗಿದ್ದರೆ ಈ ಪ್ರಶ್ನೆಯನ್ನು ನನ್ನನ್ನು ಕೇಳಬೇಡ, ನಿನ್ನನ್ನೇ ಕೇಳ್ಕೊ ಅಂತ. ಈ ಉತ್ತರ ಕಾರ್ತಿಕ್ನ ಆತಂಕವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡುತ್ತೆ. ನಂತರ ಅವನು ಇಡೀ ನಗರವನ್ನೇ ಜಾಲಾಡ್ತಾನೆ. ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಆಸ್ಪತ್ರೆಗಳು, ಪಾರ್ಕ್ಗಳು, ಹೀಗೆ ನೇಹಾ ಕೆಲವೊಮ್ಮೆ ಹೋಗುತ್ತಿದ್ದ ಪ್ರತಿಯೊಂದು ಸ್ಥಳವನ್ನು ಕೂಡ ಹುಡುಕ್ತಾನೆ. ಆದರೆ ಎಲ್ಲ ಕಡೆ ಅವನಿಗೆ ಸಿಗೋದೇ
ನಿರಾಶೆ ಮಾತ್ರ. 1 ದಿನ, 2 ದಿನ, 3 ದಿನ ನೋಡ್ತಾ ನೋಡ್ತಾ ಒಂದು ವಾರನೇ ಕಳೆದೋಗುತ್ತೆ. ಆದರೂ ಕೂಡ ನೇಹಾಳ ಸುಳಿವು ಸಿಗಲ್ಲ. ದಿನ ಕಳೆದಂತೆ ಕಾರ್ತಿಕ್ನ ಮನಸ್ಸಿನಲ್ಲಿ ಹುಚ್ಚುತನ ಹೆಚ್ಚಾಗುತ್ತೆ. ಅವನು ಡ್ರಿಂಕ್ಸ್ ಮಾಡೋಕ್ಕೆ ಅಡಿಕ್ಟ್ ಆಗಿಬಿಡ್ತಾನೆ. ರಾತ್ರಿಯೆಲ್ಲ ಕುಡಿದು ಕುಡಿದು ರಸ್ತೆಗಳಲ್ಲಿ ಅಲೆದಾಡ್ತಿರ್ತಾನೆ. ಒಂದು ರಾತ್ರಿ ವಿಪರೀತ ಎಣ್ಣೆ ಕುಡ್ತಿದ್ರಿಂದ ತಪ್ಪಾಗಿ ಬೇರೆ ಅಪಾರ್ಟ್ಮೆಂಟ್ಗೆ ಹೋಗ್ಬಿಡ್ತಾನೆ. ಅಲ್ಲಿದ್ದ ಒಬ್ಬ ವ್ಯಕ್ತಿ ಅವನನ್ನು ನೋಡಿ, ಸರ್ ನೀವು ಓಕೆನಾ ತಾನೇ, ಏನಾದರೂ ಸಹಾಯ ಬೇಕಾ ಅಂತ ಕೇಳ್ತಾನೆ. ಆದರೆ ಕಾರ್ತಿಕ್ ವಿಚಿತ್ರ ಪ್ರಶ್ನೆ ಕೇಳ್ತಾನೆ, ನಿನ್ನ ಹೆಂಡತಿ ಯಾವತ್ತಾದರೂ ನೀನು ಅವಳನ್ನು ತಪ್ಪಿಕೊಂಡಾಗ ತನ್ನನ್ನೇ ತಾನು ಕೊಂದ್ಕೋತೀನಿ ಅಂತ ಹೇಳಿದ್ದಾಳ ಅಂತ. ಆ ವ್ಯಕ್ತಿಗೆ ಕಾರ್ತಿಕ್ ಮಾತುಗಳು ಅರ್ಥನೇ ಆಗಲ್ಲ. ಅವನು ಹೇಳ್ತಾನೆ, ಸರ್ ನೀವು ಹೇಳುತ್ತಿರುವ ನೇಹಾ ಅನ್ನೋ ಹೆಸರಿನ ಮಹಿಳೆ ಈ ಬಿಲ್ಡಿಂಗ್ನಲ್ಲಿ ಯಾರೂ ಇಲ್ಲ ಅಷ್ಟೇ. ಕಾರ್ತಿಕ್ ಮತ್ತೆ ತನ್ನ ಮೇಲಿನ ನಿಯಂತ್ರಣ ಕಳೆದುಕೊಳ್ತಾನೆ. ಅವನು ಆ ವ್ಯಕ್ತಿಯ ಮೇಲೆ ಅಲ್ಲೇ ಮಾಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮಾತ್ರ ತಾನು ತಪ್ಪು ಬಿಲ್ಡಿಂಗ್ಗೆ ಬಂದಿದ್ದೇನೆ ಅಂತ ಅವನಿಗೆ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಕಾರ್ತಿಕ್ನ ಮಾನಸಿಕ ಸ್ಥಿತಿ ದಿನದಿಂದ ದಿನಕ್ಕೆ ಸಂಪೂರ್ಣವಾಗಿ ಕುಸಿಯುತ್ತೆ. ಒಂದು ದಿನ ಮನೆಯ ಕೆಲಸದವಳು ರಾಣಿ ಮನೆಗೆ ಬರ್ತಾಳೆ. ಕಾರ್ತಿಕ್ ತನ್ನ ಭ್ರಮೆಯಲ್ಲಿ ಅವಳನ್ನೇ ನೇಹಾ ಅಂತ ಭಾವಿಸ್ತಾನೆ. ಅವಳ ಬಳಿ ಹೋಗಿ ನೇಹಾಳೊಂದಿಗೆ ಮಾತನಾಡಲು ಆರಂಭಿಸ್ತಾನೆ. ಅಷ್ಟರಲ್ಲಿ ರಾಣಿ ನಗ್ತಾ ಹೇಳ್ತಾಳೆ, ಸಾಹೇಬ್ರೆ ನೀವು ನನ್ನನ್ನು ಇಷ್ಟೊಂದು ಇಷ್ಟಪಡ್ತೀರಾ ಅಂತ ನನಗೆ ಇವತ್ತಲೇ ಗೊತ್ತಾಗಿದ್ದು ಅಂತ. ಈ ಮಾತು ಕೇಳ್ತಿದ್ದಂಗೆ ಕಾರ್ತಿಕ್ ಅವಳಿಗೆ ಬಲವಾಗಿ ಕಪಾಳ ಕೊಡಿತಾನೆ. ಕೋಪದಿಂದ ಕೂಗುತ್ತಾ, ನಾನು ನಿನ್ನನ್ನು ಯಾಕೆ ಪ್ರೀತಿಸಬೇಕು ಅಂತ ಕೇಳ್ತಾನೆ. ಕಾರ್ತಿಕ್ನ ಈ ಭಯಾನಕ ರೂಪ ನೋಡಿ ರಾಣಿ ನಡುಗಿ ಹೋಗ್ತಾಳೆ. ಹೇಗೋ ಅವನಿಂದ ತಪ್ಪಿಸ್ಕೊಂಡು ಸೈಕೋ ಅಂತ ಕೂಗ್ತಾ ಅಲ್ಲಿಂದ ಓಡಿ ಹೋಗ್ತಾಳೆ. ಸೈಕೋ ಅನ್ನೋ ಪದ ಅವನ ಹುಚ್ಚನ್ನು ಇನ್ನೂ ಜಾಸ್ತಿ ಮಾಡುತ್ತೆ. ಅದಾದಮೇಲೆ ಅವನು ನಿಧಾನವಾಗಿ ಅವನ ರೂಮ್ನಲ್ಲಿದ್ದ ಡ್ರಾನ ಓಪನ್ ಮಾಡಿ ಅದರೊಳಗಿಂದ ತನ್ನ ಬಾಲ್ಯದಲ್ಲಿ ಆಡುತ್ತಿದ್ದ ಒಂದೇ ಒಂದು ಹಳೆಯ ಗೊಂಬೆಯನ್ನು ಹೊರಗೆ ತೆಗಿತಾನೆ. ಕೆಲವು ಕ್ಷಣ ಅದನ್ನೇ ದಿಟ್ಟಿಸಿ ನೋಡ್ತಾನೆ. ನಂತರ ಇದ್ದಕ್ಕಿದ್ದಂತೆ ಅದರ ಕುತ್ತಿಗೆಗೆ ಹಗ್ಗ ಹಾಕಿ ನೇಣು ಬಿಗಿತಾನೆ. ಅದಾದ ಬಳಿಕ ಕೈಗೆ ಸಿಕ್ಕ ಚಾಕುವನ್ನು ತಗೊಂಡು ಆ ಗೊಂಬೆಯ ದೇಹಕ್ಕೆ ಮತ್ತೆ ಚುಚ್ಚೋಕೆ ಶುರು ಮಾಡ್ತಾನೆ. ಅಷ್ಟಕ್ಕೂ ನಿಲ್ಲದೆ ಅದರ ಎದುರು ಕುಳಿತು ಜೀವಂತ ಮನುಷ್ಯರ ಹತ್ರ ಮಾತಾಡ್ತಾನೆ. ನಾನು ನಿನ್ನನ್ನು ಎಷ್ಟೊಂದು ಪ್ರೀತಿಸ್ತಿದ್ದೆ, ಆದರೂ ನೀನು ನನ್ನನ್ನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಮತ್ತೆ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಮನೆಯ ಬಾಗಿಲು ತೆರೆಯುವ ಶಬ್ದ ಕೇಳಿಸುತ್ತೆ. ಕಾರ್ತಿಕ್ ತಕ್ಷಣ ಬಾಗಿಲ ಕಡೆ ತಿರುಗಿ ನೋಡ್ತಾನೆ. ಅದನ್ನು ನೋಡಿ ಅವನಿಗೆ ಶಾಕ್ ಆಗುತ್ತೆ. ಯಾಕೆಂದರೆ ನೇಹಾ ಅವನ ಮುಂದೆ ನಿಂತಿರ್ತಾಳೆ. ಪೂರ್ತಿ ಒಂದು ವಾರದ ನಂತರ ಅವಳನ್ನು ನೋಡಿದ ಕಾರ್ತಿಕ್ನ ಕಣ್ಣುಗಳಲ್ಲಿ ಒಂದೇ ಸಮಯದಲ್ಲಿ ಸಂತೋಷ, ನೆಮ್ಮದಿ, ಕೋಪ ಮತ್ತು ಹುಚ್ಚುತನ ಎಲ್ಲ ಕೂಡ ಕಾಣಿಸ್ತಿತ್ತು. ಅವನು ಓಡ್ಕೊಂಡು ಅವಳ ಹತ್ರ ಬಂದು ಹೇಳ್ತಾನೆ, ನನ್ನನ್ನು ಬಿಟ್ಟು ಎಲ್ಲಿ ಹೋಗಿದ್ದೆ, ನಿನಗಾಗಿ ನಾನು ಇಡೀ ಊರನ್ನ ಹುಡುಕಿದ್ದೀನಿ ಗೊತ್ತಾ ಅಂತ ಹೇಳ್ತಾನೆ. ಆದರೆ ಈ ಬಾರಿ ನೇಹಾಳ ಕಣ್ಣಲ್ಲಿ ಭಯ ಇರಲ್ಲ. ಅವಳು ಗಟ್ಟಿ ಧ್ವನಿಲಿ ಹೇಳ್ತಾಳೆ, ನನ್ನನ್ನು ಮುಟ್ಟಲು ಕೂಡ ಪ್ರಯತ್ನಿಸಬೇಡ, ನನಗೆ ಗೌತಮ್ ಜೊತೆಯಲ್ಲೇ ಬದುಕಬೇಕು, ನಾನು ನಿನ್ನನ್ನು ದ್ವೇಷಿಸ್ತೇನೆ ಅಂತ ಹೇಳ್ತಾಳೆ. ಮತ್ತೊಮ್ಮೆ ಗೌತಮ್ ಎಂದ ಹೆಸರು ಕೇಳ್ತಿದ್ದಂಗೆ ಕಾರ್ತಿಕ್ನೊಳಗಿದ್ದ ಮೃಗ ಸಂಪೂರ್ಣವಾಗಿ ಎಚ್ಚರಗೊಳ್ಳುತ್ತೆ. ಅವನ ಮುಖ ಕೋಪದಿಂದ ವಿಕಾರವಾಗುತ್ತೆ. ಈಗ ಅವನಿಗೆ ಸರಿ ತಪ್ಪಿನ ಅರಿವೇಗಿರಲ್ಲ. ತನ್ನ ಎದುರು ನಿಂತಿದ್ದ ನೇಹಾಳ ಸ್ಥಿತಿಯು ಕಾಣ್ತಿರಲಿಲ್ಲ. ಅವನ ತಲೆಯೊಳಗೆ ಒಂದೇ ಒಂದು ಮಾತು ಸುತ್ತುತ್ತಿರುತ್ತೆ, ನೇಹಾ ಇಂದಿಗೂ ನನ್ನನ್ನಲ್ಲ ಗೌತಮ್ನನ್ನೇ ಲವ್ ಮಾಡ್ತಿದ್ದಾಳೆ ಅಂತ. ಮುಂದಿನ ಕ್ಷಣದಲ್ಲಿ ಅವನು ಪಕ್ಕದಲ್ಲಿದ್ದ ಭಾರವಾದ ಗಾಜಿನ ಬಾಟಲಿಯನ್ನು ಎತ್ಕೊಂಡು ತನ್ನ ಸಂಪೂರ್ಣ ಶಕ್ತಿಯಿಂದ ನೇಹಾಳ ತಲೆಗೆ ಹೊಡಿತಾನೆ. ಆ ಬಲವಾದ ಹೊಡೆತಕ್ಕೆ ನೇಹಾ ತತ್ತರಿಸಿ ಬೀಳ್ತಾಳೆ. ನೇಹಾಳ ತಲೆಯಿಂದ ರಕ್ತ ಬರೋಕ್ಕೆ ಶುರುವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅವಳು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬೀಳ್ತಾಳೆ. ಅದಾದ ನಂತರ ಕಾರ್ತಿಕ್ ಅವಳ ಕಾಲನ್ನು ಹಿಡಿದು ನೆಲದ ಮೇಲೆ ಎಳ್ಕೊಂಡು ಬಾತ್ರೂಮ್ ಕಡೆಗೆ ಕರ್ಕೊಂಡು ಹೋಗ್ತಾನೆ. ವೀಕ್ಷಕರೇ, ಈ ದೃಶ್ಯನೇ ನಾವು ಆರಂಭದಲ್ಲಿ ನೋಡಿದ್ದು. ಮನೆ ಹೊರಗಿದ್ದ ಅಕ್ಕಪಕ್ಕದವರು ನೇಹಾಳ ಕಿರುಚಾಟ ಕೇಳಿ ಪೊಲೀಸರಿಗೆ ಕರೆ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಪೊಲೀಸರು ಅಲ್ಲಿಗೆ ಬರ್ತಾರೆ. ಮನೆಯೊಳಗೆ ಕಾಲಿಟ್ಟ ತಕ್ಷಣ ಎಲ್ಲೆಡೆ ರಕ್ತ ಕಾಣುತ್ತೆ. ಇಡೀ ಮನೆ ರಕ್ತದಿಂದ ತುಂಬಿ ಹೋಗಿರುತ್ತೆ. ಕಾರ್ತಿಕ್ ಮಾತ್ರ ಅಲ್ಲಿಯೇ ವಿಚಿತ್ರ ಸ್ಥಿತಿಯಲ್ಲಿ ಕುಳಿತಿರ್ತಾನೆ. ಆದರೆ ನೇಹಾ ಎಲ್ಲೂ ಕಾಣಿಸ್ತಿರಲ್ಲ. ಅಲ್ಲಿದ್ದ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಾರ್ತಿಕ್ ವಿರುದ್ಧವೇ ಇದ್ದುದರಿಂದ ಪೊಲೀಸರು ತಕ್ಷಣ ಅವನನ್ನು ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅವನ್ನ ಸ್ಟೇಷನ್ಗೆ ಕರ್ಕೊಂಡು ಹೋದ್ರೂ ಕೂಡ ಅವನ ಹುಚ್ಚುತನ ಕಡಿಮೆ ಆಗಿರಲ್ಲ. ಅಷ್ಟರಲ್ಲಿ ಪೊಲೀಸ್ ಅಧಿಕಾರಿ ಒಬ್ಬ ಕೈಯಿಂದ ನೇಹಾಳ ಫೋಟೋವನ್ನು ಕೆಳಗೆ ಬೀಳಿಸ್ತಾನೆ. ಆ ಫೋಟೋ ನೋಡಿದ ತಕ್ಷಣ ಕಾರ್ತಿಕ್ ಓಡಿ ಹೋಗಿ ಅದನ್ನು ಎತ್ಕೋತಾನೆ. ನಂತರ ಆ ಫೋಟೋವನ್ನು ತನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡು ಅದನ್ನು ಮುದ್ದಾಡಲು ಆರಂಭಿಸ್ತಾನೆ. ಅವನಿಗೆ ಆ ಫೋಟೋವೇ ತನ್ನ ಜಗತ್ತಿನ ಅತ್ಯಮೂಲ್ಯ ವಸ್ತುವಿನಂತೆ ಕಾಣಿಸ್ತಿರುತ್ತೆ. ಅಷ್ಟರಲ್ಲಿ ಪೊಲೀಸ್ ಆ ಫೋಟೋವನ್ನು ಅವನ ಕೈಯಿಂದ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಇಬ್ಬರ ನಡುವೆ ನಡೆದ ಎಳೆದಾಟದಲ್ಲಿ ಆ ಫೋಟೋ ಹರಿದು ಹೋಗುತ್ತೆ. ಫೋಟೋ ಹರಿದ ತಕ್ಷಣ ಕಾರ್ತಿಕ್ ಸಂಪೂರ್ಣವಾಗಿ ನಿಯಂತ್ರಣ ಕಳ್ಕೊಬಿಡ್ತಾನೆ. ಅವನ ಕಣ್ಣುಗಳಲ್ಲಿ ಮತ್ತೆ ಅದೇ ಹುಚ್ಚುತನ ಕಾಣಿಸ್ಕೊಳ್ಳುತ್ತೆ. ಅವನು ಸ್ಟೇಷನ್ನಲ್ಲಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾನೆ. ಕೆಲವೇ ಕ್ಷಣಗಳಲ್ಲಿ ಇಡೀ ಪೊಲೀಸ್ ಸ್ಟೇಷನ್ ಗೊಂದಲದಿಂದ ತುಂಬ ಹೋಗುತ್ತೆ. ಅದೇ ಸಮಯದಲ್ಲಿ ಈ ಪ್ರಕರಣದ ತನಿಖೆ ನಡೆಸುತ್ತಿದ್ದ ಇನ್ಸ್ಪೆಕ್ಟರ್ ಚಿತ್ರ ಅಲ್ಲಿಗೆ ಬರ್ತಾಳೆ. ಅವಳು ಕಾರ್ತಿಕನ್ನು ತಡೆಯಲು ಪ್ರಯತ್ನಿಸ್ತಾಳೆ. ಆದರೆ ಕಾರ್ತಿಕ್ ಅವಳ ಮೇಲೆ ಕೂಡ ದಾಳಿ ಮಾಡಲು ಮುಂದಾಗ್ತಾನೆ. ಕೊನೆಗೆ ಉಳಿದ ಪೊಲೀಸರು ಸೇರಿ ಬಹಳ ಕಷ್ಟಪಟ್ಟು ಅವನನ್ನು ಹಿಡಿದು ಮತ್ತೆ ಲಾಕಪ್ಗೆ ಹಾಕ್ತಾರೆ. ಇದಾದ ನಂತರ ಇನ್ಸ್ಪೆಕ್ಟರ್ ಚಿತ್ರ ಈ ಪ್ರಕರಣದ ಆಳವಾದ ತನಿಖೆಯನ್ನು ಆರಂಭಿಸ್ತಾಳೆ. ಕಾರ್ತಿಕ್ ಮತ್ತೆ ನೇಹಾಳನ್ನು ತಿಳಿದಿದ್ದ ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆ ಮಾಡ್ತಾಳೆ. ಎಲ್ಲರ ಹೇಳಿಕೆಯೂ ಕೂಡ ಒಂದೇ ಆಗಿರುತ್ತೆ. ಎಲ್ಲರೂ ಒಂದೇ ಮಾತು ಹೇಳ್ತಾರೆ, ಕಾರ್ತಿಕ್ ತುಂಬ ಡೇಂಜರ್,
ವ್ಯಾಮೋಹಿ ಮತ್ತು ಮಾನಸಿಕ ಅಸ್ಥಿರ ವ್ಯಕ್ತಿ ಅಂತ ಹೇಳ್ತಾರೆ. ಈಗ ಪೊಲೀಸರಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಕಾರ್ತಿಕ್ ಯಾವತ್ತೂ ಆದರ್ಶ ಗಂಡನಾಗಿರಲಿಲ್ಲ. ಅವನು ವರ್ಷಗಳ ಕಾಲ ತನ್ನ ಹೆಂಡತಿಯನ್ನು ಭಯ, ಬೆದರಿಕೆ ಮತ್ತು ಬಲವಂತದ ಮೂಲಕ ತನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದ ಕ್ರೂರ ವ್ಯಕ್ತಿಯಾಗಿದ್ದ ಅಂತ. ಒಂದೊಂದಾಗಿ ಎಲ್ಲ ಸಾಕ್ಷಿಗಳು ಅವನ ವಿರುದ್ಧ ಸೇರ್ತವೆ. ಕೊನೆಗೆ ಪ್ರಕರಣ ಕೋರ್ಟ್ಗೆ ಹೋಗುತ್ತೆ. ನ್ಯಾಯಾಲಯ ಕಾರ್ತಿಕ್ನ ಮನಸ್ಥಿತಿ ಮತ್ತು ಅವನ ವಿರುದ್ಧ ಇದ್ದ ಎಲ್ಲ ಸಾಕ್ಷಿಗಳನ್ನು ಪರಿಶೀಲಿಸಿ ತನ್ನ ತೀರ್ಪನ್ನು ಕೊಡುತ್ತೆ. ನ್ಯಾಯಾಧೀಶರು ಹೇಳ್ತಾರೆ, ಕಾರ್ತಿಕ್ಗೆ ಸಾಮಾನ್ಯ ಜೈಲು ಶಿಕ್ಷೆ ನೀಡುವುದಿಲ್ಲ, ಅವನನ್ನು ಮಾನಸಿಕ ಚಿಕಿತ್ಸಾ ಕೇಂದ್ರಕ್ಕೆ ಕಳಿಸಲಾಗುತ್ತದೆ. ಅಲ್ಲಿ ಅವನು ತನ್ನ ಶಿಕ್ಷೆಯನ್ನು ಅನುಭವಿಸುವುದರ ಜೊತೆಗೆ ಚಿಕಿತ್ಸೆ ಕೂಡ ಪಡಿಬೇಕು. ಈ ತೀರ್ಪಿನೊಂದಿಗೆ ಎಲ್ಲರ ಕತೆ ಇಲ್ಲಿಗೆ ಮುಗಿಯಿತು ಎಂದು ಅನಿಸುತ್ತದೆ. ಒಬ್ಬ ಅಪಾಯಕಾರಿ ವ್ಯಕ್ತಿ ತನ್ನ ಕರ್ಮಕ್ಕೆ ತಕ್ಕ ಶಿಕ್ಷೆ ಪಡೆದಿದ್ದಾನೆ ಅಂತ ಎಲ್ಲರೂ ಕೂಡ ಭಾವಿಸ್ತಾರೆ. ಆದರೆ ನಿಜವಾದ ಟ್ವಿಸ್ಟ್ ಇನ್ನೂ ಬಾಕಿ ಇರುತ್ತೆ. ಕೆಲವು ತಿಂಗಳುಗಳ ನಂತರ ಕಾರ್ತಿಕ್ ಮಾನಸಿಕ ಚಿಕಿತ್ಸಾ ಕೇಂದ್ರದಲ್ಲಿ ಒಬ್ಬನೇ ಕುಳಿತಿರ್ತಾನೆ. ಅವನು ಇನ್ನೂ ಒಂದೇ ಮಾತನ್ನು ಮತ್ತೆ ಮತ್ತೆ ಹೇಳ್ತಿರ್ತಾನೆ, ನಾನು ನೇಹಳನ್ನು ಕೊಲ್ಲಲಿಲ್ಲ ಅಂತ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಚಿತ್ರ ಅಲ್ಲಿಗೆ ಬರ್ತಾಳೆ. ಅವಳು ಶಾಂತವಾಗಿ ಕಾರ್ತಿಕ್ ಎದುರು ನಿಂತು ಹೇಳ್ತಾಳೆ, ಕಾರ್ತಿಕ್, ನಿನಗಾಗಿ ನನ್ನ ಬಳಿ ಒಂದು ಸುದ್ದಿ ಇದೆ. ಕಾರ್ತಿಕ್ ನಿಧಾನವಾಗಿ ಅವಳ ಕಡೆ ನೋಡ್ತಾನೆ. ಆಗ ಚಿತ್ರ ಹೇಳ್ತಾಳೆ, ನೇಹ ಇನ್ನೂ ಬದುಕಿದ್ದಾಳೆ ಅಂತ. ಈ ಮಾತು ಕೇಳ್ತಿದ್ದಂಗೆ ಕಾರ್ತಿಕ್ನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡ ಆಗ್ತವೆ. ಅವನಿಗೆ ತನ್ನ ಕಿವಿಗಳನ್ನೇ ನಂಬೋಕೆ ಆಗ್ತಿರ್ಲಿಲ್ಲ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ನೇಹ ಹೇಗೆ ಬದುಕಿದ್ದಾಳೆ ಎಂಬ ಪ್ರಶ್ನೆ ಅವನ ಮನಸ್ಸನ್ನು ಕಾಡಲು ಆರಂಭಿಸುತ್ತೆ. ಆಗ ಚಿತ್ರ ನಿಧಾನವಾಗಿ ಇಡೀ ಕಥೆಯ ಹಿಂದೆ ಅಡಗಿದ ನಿಜವಾದ ಸತ್ಯನ ಹೇಳಕ್ಕೆ ಪ್ರಾರಂಭ ಮಾಡ್ತಾಳೆ. ಅವಳು ಹೇಳ್ತಾಳೆ, ನಾನು ಕೇವಲ ಪೊಲೀಸ್ ಅಧಿಕಾರಿ ಅಲ್ಲ, ಗೌತಮ್ನ ತುಂಬ ಹಳೆಯ ಸ್ನೇಹಿತೆಯೂ ಹೌದು. ಹಲವು ವರ್ಷಗಳ ಹಿಂದೆ ಗೌತಮ್ ಮುಂಬೈಯಿಂದ ಹಿಂತಿರುಗಿದಾಗ ನೇಹಾಳ ಮದುವೆ ಕಾರ್ತಿಕ್ ಜೊತೆ ಆಗಿದೆ ಎಂಬ ವಿಷಯ ತಿಳಿದು ಅವನು ಸಂಪೂರ್ಣ ಕುಸಿದು ಬಿಟ್ಟಿರ್ತಾನೆ. ಅದಕ್ಕಿಂತಲೂ ದೊಡ್ಡ ಆಘಾತ ಅವನಿಗೆ ಆಗಿದ್ದು ನೇಹಾಳ ನಿಜವಾದ ಜೀವನವನ್ನು ನೋಡಿದಾಗ. ಒಂದು ದಿನ ಶಾಲೆಯ ವಾಶ್ರೂಮ್ನಲ್ಲಿ ಅಳುತ್ತಿದ್ದ ನೇಹ ಒಂದು ದಿನ ಗೌತಮ್, ಸ್ವಾತಿ ಮತ್ತು ಚಿತ್ರ ಇವರ ಮುಂದೆ ತನ್ನ ಜೀವನದ ಪ್ರತಿಯೊಂದು ನೋವನ್ನು ಹೇಳ್ಕೊಂಡಿರ್ತಾಳೆ. ಕಾರ್ತಿಕ್ ತನ್ನ ಮೇಲೆ ವರ್ಷಗಳಿಂದ ನಡೆಸುತ್ತಿದ್ದ ಹಿಂಸೆ, ಬೆದರಿಕೆ, ಮಾನಸಿಕ ಕಿರುಕುಳ, ಬಲವಂತ ಎಲ್ಲವನ್ನೂ ವಿವರಿಸ್ತಾಳೆ. ಅದೇ ದಿನ ಮೂವರು ಒಂದು ನಿರ್ಧಾರ ಮಾಡ್ತಾರೆ. ಇನ್ನು ಕಾರ್ತಿಕ್ಕಿಗೆ ಅವನ ಅಪರಾಧಕ್ಕಿಂತ ತಕ್ಕ ಶಿಕ್ಷೆ ಕೊಡಿಸಲೇಬೇಕು ಅಂತ. ಚಿತ್ರ ಮುಂದುವರೆದು ಹೇಳ್ತಾಳೆ, ನೇಹ ಒಂದು ವಾರದವರೆಗೆ ಕಾಣೆಯಾಗಿದ್ದು ಅದನ್ನು ಎಲ್ಲರೂ ಪ್ಲಾನ್ ಮಾಡಿತ್ತು. ಅವರು ಉದ್ದೇಶಪೂರ್ವಕವಾಗಿ ನೇಹಾಳನ್ನು ಒಂದು ಸುರಕ್ಷಿತ ಸ್ಥಳದಲ್ಲಿ ಅಡಗಿಸಿದ್ರು. ಯಾಕಂದರೆ ಅವರಿಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಿತ್ತು, ನೇಹ ಕಾರ್ತಿಕ್ನ ಕೈಗೆ ಸಿಗದ ದಿನವೇ ಅವನ ನಿಜವಾದ ಮುಖ ಜಗತ್ತಿನ ಮುಂದೆ ಬರುತ್ತೆ ಅಂತ. ಮತ್ತೆ ಅದು ಹಾಗೆ ನಡೆಯಿತು. ನೇಹ ಕಾಣೆಯಾದ ನಂತರ ಕಾರ್ತಿಕ್ ತನ್ನ ಮೇಲಿನ ಹಿಡಿತವನ್ನು ಕಳ್ಕೊಂಡ. ಸಿಟಿ ತುಂಬ ಹುಚ್ಚನಂತೆ ಅಲೆದಾಡ್ದ. ಜನರ ಮೇಲೆ ಹಲ್ಲೆ ಮಾಡ್ತಾನೆ. ಡ್ರಿಂಕ್ಸ್ಗೆ ತುಂಬ ಅಡಿಕ್ಟ್ ಆಗಿರ್ತಾನೆ. ತನ್ನ ಮಾನಸಿಕ ಅಸ್ಥಿರತೆಯನ್ನು ತನ್ನ ಕೈಯಾರೆ ಎಲ್ರಿಗೂ ಸಾಬೀತುಪಡಿಸಿದ. ಆದರೆ ಯೋಜನೆಯ ಕೊನೆಯ ಹಂತ ಇನ್ನೂ ಬಾಕಿ ಇತ್ತು. ಒಂದು ವಾರದ ನಂತರ ನೇಹಾಳನ್ನು ಉದ್ದೇಶಪೂರ್ವಕವಾಗಿಯೇ ಮತ್ತೆ ಕಾರ್ತಿಕ್ನ ಎದುರಿಗೆ ಕಳಿಸಲಾಯಿತು. ಅವನ ಕೋಪವನ್ನು ಅವರು ಚೆನ್ನಾಗಿ ತಿಳಿದಿದ್ರು. ನೇಹಾಳ ಬಾಯಿಂದ ಮತ್ತೊಮ್ಮೆ ಗೌತಮ್ ಅಂತ ಕೇಳಿದ ತಕ್ಷಣ ಅವನು ಖಂಡಿತವಾಗಿ ತನ್ನ ಮೇಲೆ ನಿಯಂತ್ರಣ ಕಳ್ಕೊತಾನೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದೇ ನಡೆಯುತ್ತೆ. ಕಾರ್ತಿಕ್ ನೇಹಾಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾನೆ. ಆದರೆ ನೇಹ ಸಾಯಲಿಲ್ಲ. ಅವಳು ಗಂಭೀರವಾಗಿ ಗಾಯಗೊಂಡಿದ್ಲು ಅಷ್ಟೇ. ಕಾರ್ತಿಕ್ ಪ್ರಜ್ಞೆ ತಪ್ಪಿದ ತಕ್ಷಣ ಸ್ವಾತಿ ಅಲ್ಲಿಗೆ ಬಂದು ನೇಹಾಳನ್ನು ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾಳೆ. ಮನೆಯೊಳಗೆ ಸಿಕ್ಕಿದ್ದ ರಕ್ತ ನಿಜವಾಗಿಯೂ ನೇಹಾಳದ್ದೇ ಆಗಿತ್ತು. ಆದ್ದರಿಂದ ಎಲ್ರಿಗೂ ಕಾರ್ತಿಕ್ ಅವಳನ್ನು ಕೊಲೆ ಮಾಡಿದ್ದಾನೆ ಎಂಬ ಭಾವನೆ ಮೂಡಿತ್ತು. ಆದರೆ ನಿಜವಾಗಿ ಇದು ಕಾರ್ತಿಕ್ ಎಲ್ಲ ಅಪರಾಧಗಳನ್ನು ಕಾನೂನಿನ ಮುಂದೆ ಸಾಬೀತುಪಡಿಸಲು ರೂಪಿಸಿದ ಯೋಜನೆಯಾಗಿತ್ತು. ನಂತರ ಚಿತ್ರ ತನ್ನ ಮೊಬೈಲ್ ತೆಗೆದು ಒಂದು ವಿಡಿಯೋ ತೋರಿಸ್ತಾಳೆ. ಆ ವಿಡಿಯೋದಲ್ಲಿ ನೇಹ ಮತ್ತು ಗೌತಮ್ ಒಟ್ಟಿಗೆ ಸಂತೋಷದಿಂದ ಬದುಕುತ್ತಿರುವುದು ಕಾಣಿಸುತ್ತೆ. ಬಹಳ ವರ್ಷಗಳ ನಂತರ ನೇಹಾಳ ಮುಖದಲ್ಲಿ ಮತ್ತೆ ಅದೇ ನಗು, ಅದೇ ನೆಮ್ಮದಿ, ಅದೇ ಸಂತೋಷ ಮತ್ತೆ ಮರಳಿ ಬಂದಿರುತ್ತದೆ. ಇದನ್ನು ನೋಡಿದ ಕಾರ್ತಿಕ್ಗೆ ಸಂಪೂರ್ಣವಾಗಿ ಕುಸಿದು ಬಿಡ್ತಾನೆ. ಆಗ ಚಿತ್ರ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾಳೆ, ಇನ್ನೊಬ್ಬರ ಸಂತೋಷದಲ್ಲಿ ತನ್ನ ಸಂತೋಷವನ್ನು ಕಾಣುವುದೇ ಪ್ರೀತಿ. ಆದರೆ ಯಾರನ್ನಾದರೂ ಅವರ ಇಚ್ಛೆಗೆ ವಿರುದ್ಧವಾಗಿ ತಮ್ಮ ಬಳಿ ಬಂಧಿಸಿಡುವುದು ಪ್ರೀತಿಯಲ್ಲ, ಅದು ಒಂದು ಮಾನಸಿಕ ಕಾಯಿಲೆ. ಗೌತಮ್ ನೇಹಾಳಿಗೆ ಸ್ವಾತಂತ್ರ್ಯ ಕೊಟ್ಟ. ಅದಕ್ಕಾಗಿಯೇ ಇಂದು ಅವಳು ಅವನ ಜೊತೆ ಸಂತೋಷವಾಗಿದ್ದಾಳೆ. ನೀನು ಅವಳನ್ನು ಬಂಧಿಸಲು ಪ್ರಯತ್ನಿಸಿದೆ, ಅದಕ್ಕಾಗಿಯೇ ಇಂದು ನೀನು ಇಲ್ಲಿ ಒಬ್ಬಂಟಿಯಾಗಿದ್ದೀಯಾ. ಇಷ್ಟೆಲ್ಲ ಹೇಳಿ ಚಿತ್ರ ಅಲ್ಲಿಂದ ಹೊರಟು ಹೋಗ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಕಾರ್ತಿಕ್ನ ಕಣ್ಣು ನೆಲದ ಮೇಲೆ ಬಿದ್ದಿದ್ದ ಒಂದು ಗೊಂಬೆಯ ಮೇಲೆ ಬೀಳುತ್ತೆ. ಆ ಗೊಂಬೆ ಅವನಿಗೆ ತನ್ನ ಬಾಲ್ಯದ ಹಳೆಯ ಗೊಂಬೆಯನ್ನು ನೆನಪಿಸುತ್ತೆ. ಅವನು ನಿಧಾನವಾಗಿ ಅದರ ಬಳಿ ಹೋಗಿ ಅದನ್ನು ಎತ್ತುಕೊಂಡು ತನ್ನ ಎದೆಗೆ ಬಿಗಿಯಾಗಿ ಅಪ್ಕೊಳ್ತಾನೆ. ನಂತರ ಅದನ್ನು ಜೀವಂತ ವ್ಯಕ್ತಿಯಂತೆ ಮಾತಾಡ್ಸೋಕ್ಕೆ ಆರಂಭಿಸ್ತಾನೆ. ಈಗ ಅವನ ಕಣ್ಣುಗಳಲ್ಲಿ ವಾಸ್ತವ ಇರಲ್ಲ, ಉಳಿದಿದ್ದು ಕೇವಲ ಭ್ರಮೆ ಮತ್ತು ಅಂತ್ಯವಿಲ್ಲದ ಹುಚ್ಚುತನ ಮಾತ್ರ. ಇದರೊಂದಿಗೆ ಈ ಕತೆ ಮುಕ್ತಾಯವಾಗುತ್ತೆ. ವೀಕ್ಷಕರೇ, ಈ ಕತೆ ನಮಗೆ ಒಂದು ದೊಡ್ಡ ಪಾಠವನ್ನೇ ಕಲಿಸುತ್ತೆ. ಪ್ರೀತಿಯನ್ನು ಯಾವತ್ತೂ ಭಯ, ಬೆದರಿಕೆ ಅಥವಾ ಬಲವಂತದಿಂದ ಗೆಲ್ಲಲು ಸಾಧ್ಯವಿಲ್ಲ. ನಿಜವಾದ ಪ್ರೀತಿ ಒಬ್ಬರಿಗೆ ಸ್ವಾತಂತ್ರ್ಯ ನೀಡುತ್ತೆ, ಆದರೆ ವ್ಯಾಮೋಹ ಅವರನ್ನು ಜೀವಂತವಾಗಿಯೇ ಒಂದು ಸೆರೆಮನೆಯಲ್ಲಿ ಬಂಧಿಸಿಬಿಡುತ್ತೆ. ಒಬ್ಬರ ಇಷ್ಟವನ್ನು ಕಸಿದುಕೊಳ್ಳುವ ಸಂಬಂಧ ಯಾವತ್ತೂ ಕೂಡ ಪ್ರೀತಿಯಾಗಿರಲ್ಲ. ಅದು ಪ್ರೀತಿಯ ಹೆಸರಿನಲ್ಲಿ ನಡೆಯುವ ಅತ್ಯಂತ ಅಪಾಯಕಾರಿ ಬಂಧನವಾಗಿರುತ್ತೆ.
ಇಷ್ಟು ಹೇಳ್ತಾ ಈ ಕಥೆನ ಇಲ್ಲಿ ಮುಗಿಸ್ತೀನಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.